ನಮ್ಮ ಹೈಕೋರ್ಟ್ ಚಾಮುಂಡಿ ಬೆಟ್ಟದ ಮೇಲೆ ನಡೀತಾ ಇದ್ದಂಥ ಪ್ರಸಾದ ಯೋಜನೆ ಅಡಿಯಲ್ಲಿ ನಡೀತಾ ಇದ್ದಂಥ ಕಾಮಗಾರಿಗಳಿಗೆ ತಡೆಯಾಜ್ಞೆ ಕೊಟ್ಟಿರೋದನ್ನು ನಮ್ಮ ಸಂಘಟನೆ ತುಂಬ ಹಾರ್ದಿಕವಾಗಿ ಸ್ವಾಗತಿಸುತ್ತೆ. ನಾವು ಪರಿಸರ ಸಂಘಟನೆಯವರು ಅಲ್ಲಿ ಪ್ರಸಾದ ಯೋಜನೆಯ ಕಾಮಗಾರಿಗಳು ಬೆಟ್ಟದ ಮೂಲ ಸ್ವರೂಪಕ್ಕೆ ಧಕ್ಕೆ ತರುತ್ತವೆ. ಬೆಟ್ಟದ ಕ್ಯಾರಿಯಿಂಗ್ ಕೆಪಾಸಿಟಿ ಎಷ್ಟು ಅಂತ ಗೊತ್ತಿಲ್ಲದಲ್ಲೇ ನಾವು ಅಲ್ಲಿ ಕಟ್ಟಡಗಳನ್ನ ಕಟ್ಟಿದ್ರೆ ಬೆಟ್ಟಕ್ಕೆ ಅಪಾಯ ಆಗುತ್ತೆ ಅಂತ ಹೇಳಿ ಹೋರಾಟ ಮಾಡಿದ್ವಿ. ಮತ್ತು ಪ್ರಮೋದಾದೇವಿಯವರು ಈ ವಿಷಯನ ಕೋರ್ಟಲ್ಲಿ ಕೂಡ ಕೇಸ್ ಹಾಕಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟು ತಡೆಯಾಜ್ಞೆ ನೀಡಿದೆ. ನಾವು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಸಂಘಟನೆ ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡುತ್ತೆ. ನೀವು ಪೊಲೀಸ್ ಬಳಸಿ ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ಚಾಮುಂಡಿ ಬೆಟ್ಟದ ಮೇಲೆ ಪ್ರಸಾದ ಯೋಜನೆಯ ಕಾಮಗಾರಿಗಳನ್ನ ನಡೆಸಿದ್ರಲ್ಲ, ಇದು ಸರಿನಾ? ನೀವು ನಮ್ಮ ಹೋರಾಟಕ್ಕೂ ಬೆಲೆ ಕೊಡಲಿಲ್ಲ. ರಾಜವಂಶಸ್ಥರಾದ ಪ್ರಮೋದಾದೇವಿಯವರು ಪತ್ರಗಳನ್ನ ಬರೆದರು, ಇಲ್ಲಿ ಈ ಕಾಮಗಾರಿಗಳನ್ನ ಮಾಡಬಾರ್ದು, ನೀವು ಮುಚ್ಚಳಿಕೆ ಬರೆದು ಕೊಟ್ಟಿದ್ದೀರಿ. ಹೈಕೋರ್ಟಲ್ಲಿ ನ್ಯಾಯಾಲಯಕ್ಕೆ ಮಧ್ಯಂತರ ಆದೇಶ ಇದೆ. ಮತ್ತು ಇದ್ರ ಈ ಚಾಮುಂಡಿ ಬೆಟ್ಟದ ಮೇಲೆ ಮೊಕದ್ದಮೆ ನಡೀತಾ ಇದೆ. ನಮ್ಮ ಗಮನಕ್ಕೆ ತರದಲ್ಲೇ ಇಲ್ಲಿ ಏನನ್ನೂ ಮಾಡಬಾರ್ದು ಹಾಗಂತ ಹೇಳಿ ನಿಮಗೆ ಪತ್ರಗಳನ್ನ ಬರೆದಿದ್ದಾರೆ. ರಾಜವಂಶಸ್ಥರಾದ ಪ್ರಮೋದಾದೇವಿಯವರಾದ ಹಿರಿಯರಾದ ಮೈಸೂರಿನ ಜನರು, ಈ ನಾಡಿನ ಜನರು ಗೌರವ ಕೊಡುವಂಥ ರಾಜಮನೆತನದ ಹಿರಿಯರು ಪತ್ರಗಳನ್ನ ಬರೆದರೆ ನೀವು ಅದಕ್ಕೂ ಗೌರವ ಕೊಡಲಿಲ್ಲ. ಪರಿಸರ ಸಂಘಟನೆಗಳು ಹೋರಾಟಗಳು ಮಾಡಿದ್ರೆ ಅದಕ್ಕೂ ಗೌರವ ಕೊಡಲಿಲ್ಲ. ನಾಡಿನ ಭಕ್ತರು ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ, ಅದರ ಕಳಸಕ್ಕೆ ತೊಂದರೆ ಆಗ್ಬೋದು, ಅದರ ಮೂಲ ಸ್ವರೂಪಕ್ಕೆ ಧಕ್ಕೆ ಬರ್ಬೋದು ಅಂತ ಆತಂಕ ವ್ಯಕ್ತಪಡಿಸಿದ್ರೆ ಅವರ ಧಾರ್ಮಿಕ ಭಾವನೆಗಳಿಗೂ ನೀವು ಗೌರವ ಕೊಡಲಿಲ್ಲ. ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ನೀವು ಕಾಮಗಾರಿಗಳನ್ನ ನಡೆಸಿದ್ರಿ. ಏನು ಉದ್ದೇಶ ನಿಮ್ಮದು? ಜನ ಮಾತಾಡ್ತಾ ಇದ್ದಾರೆ, ಕಮಿಷನ್ಗೋಸ್ಕರ ಕಾಂಟ್ರಾಕ್ಟ್ ಕೆಲಸ ನಡೆಯುತ್ತೆ, ಕಮಿಷನ್ಗೋಸ್ಕರ ನಡೀತಾ ಇದೆ ಅಂತ ಹೇಳ್ತಾರೆ. ಕಮಿಷನ್ಗೋಸ್ಕರ ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ಚಾಮುಂಡಿ ಬೆಟ್ಟದ ಮೂಲ ಸ್ವರೂಪಕ್ಕೆ ಧಕ್ಕೆ ಬಂದರೂ ಪರವಾಗಿಲ್ಲ ಅಂತ ಹೇಳಿ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ಕಾಮಗಾರಿಗಳನ್ನ ನಡೆಸಿದ್ರಲ್ಲ, ನಿಮಗೆ ಆತ್ಮಸಾಕ್ಷಿ ಅನ್ನೋದು ಇದೆಯಾ? ಈ ಪ್ರಶ್ನೆನ ನಾವು ನಮ್ಮ ಸಂಘಟನೆ ಕೇಳೋದಕ್ಕೆ ಬಯಸುತ್ತೆ. ಇದು ಜಿಲ್ಲಾಧಿಕಾರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳು ಸಾರ್ವಜನಿಕವಾಗಿ ಉತ್ತರ ಕೊಡಬೇಕು. ಪೊಲೀಸ್ ಪ್ರೊಟೆಕ್ಷನಲ್ಲಿ ಯಾಕೆ ಕಾಮಗಾರಿಗಳನ್ನ ನಡೆಸಿದ್ರು? ನೀವು ಕೇಂದ್ರದಿಂದ 47 ಕೋಟಿ ಬಂದಿದೆ, ಆ ದುಡ್ಡು ವಾಪಸ್ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ ನಾವು ಕಾಮಗಾರಿಗಳಿಗೆ ನಡೆಸ್ತೀವಿ ಅಂತ ಹೇಳಿದ್ರಲ್ಲ, ಏನಾದ್ರ ಅರ್ಥ? 47 ಕೋಟಿ ಬಂದಿದೆ, ಕಮಿಷನ್ ಹೋಗ್ಬಿಡುತ್ತೆ ಅಂತ ಅರ್ಥ? ಯಾಕೆಂದರೆ ಕಮಿಷನ್ನು ವಿಷಯ ರಾಜ್ಯದಾದ್ಯಂತ ಸುದ್ದಿ ಮಾಡ್ತಾ ಇದೆ. ಆ ಆಸೆಯಿಂದ ಮಾಡ್ತಾ ಇದ್ದೀರಾ ಅಥವಾ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಮಾಡ್ತಾ ಇದ್ದೀರಾ? ಈ ಎರಡರಲ್ಲಿ ಯಾವುದಾದ್ರೂ ಒಂದು ಸತ್ಯ ಇರ್ಬೋದು. ದಯವಿಟ್ಟು ಸಾರ್ವಜನಿಕವಾಗಿ ನೀವು ಉತ್ತರ ಕೊಡಬೇಕಾಗುತ್ತೆ. ಈಗ ಚಾಮುಂಡಿ ಬೆಟ್ಟದ ವಿಚಾರಕ್ಕೆ ಬರೋದಾದ್ರೆ ಒಂದು ಪ್ರಾಧಿಕಾರ ಮಾಡಿದ್ದಾರೆ, ಅದಕ್ಕೊಂದು ಆಡಳಿತಾಧಿಕಾರಿ ಮಾಡಿದ್ದಾರೆ, ಅವರೇ ಪ್ರಾಧಿಕಾರದಲ್ಲಿರೋ ಕಾರ್ಯದರ್ಶಿಗಳಂತೂ ಸ್ವತಃ ನಾನಲ್ಲ, ರಾಜವಂಶಸ್ಥರು, ಗೌರವಾನ್ವಿತರು, ಮೈಸೂರು ಮತ್ತು ಕೊಡಗಿನ ಸಂಸದರಾದಂಥ ಒಡೆಯರವರೇ ನನ್ನ ಮಾತಿಗೆ ಬೆಲೆ ಇಲ್ಲ ಅಂತ ಹೇಳಿದ್ದಾರೆ. ಅವರ ಮಾತು ಎಷ್ಟು ಬೇಜಾರಿಂದ ನೋವಿನಿಂದ ಹೇಳಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ಕಾರ್ಯದರ್ಶಿಗಳು ಯಾರ ಮಾತಿಗೂ ಬೆಲೆ ಕೊಡ್ತಾ ಇಲ್ಲ. ಅವರು ಕಳೆದ ವರ್ಷ ಇಡೀ ಮೈಸೂರು ಜಿಲ್ಲೆಯಲ್ಲಿ ಏಕಬಳಕೆ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿದ್ದೀವಿ ಅಂತ ಹೇಳಿದರು. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ದುರಂತ ಏನು ಗೊತ್ತಾ? ಅಲ್ಲಿ ಚಾಮುಂಡಿ ಬೆಟ್ಟದ ನಡೆದ ಆಷಾಢದ ಸಂದರ್ಭದಲ್ಲಿ ಬಾಗಿನ ಕೊಡಲಿಕ್ಕೆ, ಡ್ರೈ ಫ್ರೂಟ್ಸ್ ಕೊಡಲಿಕ್ಕೆ ಪ್ಲಾಸ್ಟಿಕ್ಕನ್ನೇ ಉಪಯೋಗಿಸಿದ್ರು. ಇದಕ್ಕಿಂತ ಕ್ರೂರ ವ್ಯಂಗ್ಯ ಇನ್ನೇನಾದರೂ ಉಂಟಾ? ಬೆಟ್ಟಕ್ಕೆ ಹೋದರೆ ಅಲ್ಲಿ ಒಂದು ಧಾರ್ಮಿಕ ಭಾವನೆ ಅಂತೂ ಮೂಡ್ತಾ ಇಲ್ಲ. ಮೂಗು ಮುಚ್ಕೊಂಡು ಹೋಗಬೇಕಾಗಿದೆ. ಕಸದ ರಾಶಿ ಬಿದ್ದಿದೆ. ಅದನ್ನು ಈಗ ನಮ್ಮ ಹೆಮ್ಮೆ ಬೆಟ್ಟ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ನಿಜವಾಗ್ಲೂ ಸಂಕೋಚ ಆಗ್ತಾ ಇದೆ. ಅಲ್ಲಿ ಏನು ಮಾಡ್ತಾ ಇದ್ದಾರೆ ಕಾರ್ಯದರ್ಶಿಗಳು? ಅಲ್ಲಿರೋ ಕಸಗಳನ್ನ ಯಾಕೆ ಕ್ಲೀನ್ ಮಾಡ್ತಾ ಇಲ್ಲ? ಅಲ್ಲಿರೋ ಅಂಗಡಿಗಳನ್ನ, ಅಷ್ಟು ಅಂಗಡಿಗಳನ್ನ ಬರಲಿಕ್ಕೆ ಏನಕ್ಕೆ ಬಿಟ್ಟಿದ್ದಾರೆ?
ಪ್ರಾಧಿಕಾರ ಮಾಡಿದ ಉದ್ದೇಶ ಏನು? ಇದು ಮೈಸೂರಿನ ನಾಗರಿಕರ ಪ್ರಶ್ನೆ, ಪರಿಸರ ಪ್ರೇಮಿಗಳ ಪ್ರಶ್ನೆ, ಚಾಮುಂಡಿ ಬೆಟ್ಟದ ಬಗ್ಗೆ ಕಾಳಜಿ ಇರತಕ್ಕಂಥ ಎಲ್ಲರ ಪ್ರಶ್ನೆ ಇದು. ನೋಡಿ, ಚಾಮುಂಡಿ ಬೆಟ್ಟಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ಹುಂಡಿಗೆ ಹಾಕೋ ಹಣದ ಬಗ್ಗೆ ಯಾಕೆ ಪಾರದರ್ಶಕತೆನ ಕಾಪಾಡ್ತಾ ಇಲ್ಲ? ಒಂದು ವರ್ಷದಲ್ಲಿ ಎಷ್ಟು ಬಾರಿ ಹುಂಡಿ ತೆಗಿತೀವಿ, ಎಷ್ಟು ಹಣ ಸಂಗ್ರಹ ಆಗಿದೆ, ಅದನ್ನು ಸರಿಯಾದ ಕಾನೂನನ್ನು ಪಾಲನೆ ಮಾಡಿ ಯಾವ್ಯಾವ ಅಧಿಕಾರಿಗಳನ್ನ ಸಂಬಂಧಪಟ್ಟ ಅವ್ರನ್ನ ಎದುರುಗಡೆ ನಿಲ್ಲಿಸ್ಕೊಂಡು ಹುಂಡಿನ ತೆರೆದು ಅದನ್ನು ಎಣಿಸಿ ಸರಿಯಾದ ರೀತಿಯಲ್ಲಿ ಲೆಕ್ಕಪತ್ರನ ಕೊಡಬೇಕಾಗುತ್ತೆ. ಅವರು ಮನಸೋ ಇಚ್ಛೆ ಆಡಳಿತ ಮಾಡೋದನ್ನು ನಾಗರಿಕರು ಸಹಿಸೋದಿಲ್ಲ. ಇದು ಹೆಚ್ಚಿಗೆ ಕಾಲ ನಡೆಯೋದಿಲ್ಲ. ಇದನ್ನು ನಾನು ಎಲ್ಲ ಮೈಸೂರಿನ ನಾಗರಿಕರ ಪರವಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರ ಕಾರ್ಯವೈಖರಿನ ಅವರು ಬದಲಾವಣೆ ಮಾಡ್ಕೋಬೇಕು. ಅವರು ಇಲ್ಲಿ ಕೆಲವು ವರ್ಷಗಳಿರ್ತಾರೆ, ಹೊರಟೋಗ್ತಾರೆ. ಇಲ್ಲಿ ಆಡಳಿತ ಹೆಂಗಿರಬೇಕು, ಏನಾಗಬೇಕು, ಒಳ್ಳೆಯದಾಗಬೇಕು ಅಂತ ಇಲ್ಲಿನ ನಾಗರಿಕರು, ಇಲ್ಲಿನ ತಜ್ಞರು, ಇಲ್ಲಿನ ಗಣ್ಯರು, ಇಲ್ಲಿನ ಸಾಮಾನ್ಯ ಜನ ಹೇಳಬೇಕು. ಅವರ ಭಾವನೆಗಳಿಗೆ, ಅವರ ಅಭಿಪ್ರಾಯಗಳಿಗೆ ಗೌರವ ಕೊಡೋದನ್ನು ಅಧಿಕಾರಿಗಳು ಕಲಿಬೇಕು.